ಎಸ್ ನೋಡಿ ರಾಜಕಾರಣಿಗಳಿಗೆ ಈಗ ರಾಮಲಿಂಗಾರೆಡ್ಡಿಯ ಒಂದು ಮಾತು ನಡುಕ ಹುಟ್ಟಿಸಿರುವಂಥದ್ದು ಏನು ಮಾತು ಏನು ಹೇಳಿದ್ದಾರೆ ನೋಡಿ. ಯಾರೇ ಆದರೂ ಸರಿ ಅರಣ್ಯ ಒತ್ತುವರಿ ಏನಾದರೂ ಮಾಡ್ಕೊಂಡಿದ್ರೆ ಅವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಇದು ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂತಹ ಮಾತು. ಒಂದು ವೇಳೆ ಅರಣ್ಯ ಜಾಗ ಒತ್ತುವರಿ ಆಗಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ರೈತರ ಭೂಮಿ ಆದ್ರೆ ಅದನ್ನ ಕೊಟ್ಟು ಬಿಡ್ತೀವಿ, ಅದ್ರ ತಂಟೆಗೆ ಹೋಗೋದಿಲ್ಲ. ಆದ್ರೆ ಅರಣ್ಯ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಬಿಡೋ ಅಂತ ಮಾತೇ ಇಲ್ಲ. ತೆರವು ಮಾಡದೆ ಸುಮ್ಮನೆ ಇರುವಂತಹ ಮಾತಿಲ್ಲ. ತೆರವು ಕಾರ್ಯಾಚರಣೆ ನಿಶ್ಚಿತ. ಅವರ ಜಾಗ ಅವರದ್ದು, ನಮ್ಮ ಅರಣ್ಯದ ಜಾಗ ನಮ್ಮದು. ಶೀಘ್ರವೇ ಆಪರೇಷನ್ ನಡೆಸ್ತೀವಿ. ಮುಂದಿನ ವಾರವೇ ಅಧಿಕಾರಿಗಳ ಸಭೆ ನಡೆಸಿ ಜಂಟಿ ಸರ್ವೆಗೆ ಆದೇಶವನ್ನ ಕೊಡ್ತೀವಿ. ಅವರ ಜಾಗ ಅವರದ್ದು, ನಮ್ಮ ಅರಣ್ಯದ ಜಾಗ ನಮ್ಮದು. ಶೀಘ್ರವೇ ಆಪರೇಷನ್ ಮಾಡ್ತೀವಿ ಅಂತ ಈಗ ರಾಮಲಿಂಗಾರೆಡ್ಡಿ ಹೇಳಿರುವಂಥದ್ದು. ಅರಣ್ಯ ಮತ್ತು ಪರಿಸರ ಮಂತ್ರಿ ರಾಮಲಿಂಗಾರೆಡ್ಡಿ ಈ ರೀತಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇವರ ಹೇಳಿಕೆ ಈಗ ರಾಜಕಾರಣಿಗಳು ಯಾರೆಲ್ಲ ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರಿಗೆ ಎಲ್ಲೋ ಒಂದು ಕಡೆ ನಡುಕ ಹುಟ್ಟಿಸಿರುವಂಥದ್ದು. ನಡುಕ ಹುಟ್ಟಿಸಿದ್ದಾರೆ ನಿಜ, ಆದರೆ ಆ ನಡುಕ ಆ ಆತಂಕ ಇದೆಯಲ್ಲ, ಏನು ಬಿಡ್ರಿ ಏನೋ ಸರಿ ಮಾಡ್ಕೊಂಡ್ಬಿಡ್ಬೋದು ಅನ್ನೋ ಒಂದು ಉಡಾಫೆ ವರ್ತನೆ ನಾವು ಯಾವಾಗಲೂ ಹಿಸ್ಟ್ರಿಯಲ್ಲಿ ಗಮನಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಸಚಿವರ ಮಾತಿಗೆ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು? ಮತ್ತೆ ಇಲ್ಲಿ ಇನ್ನೂ ಒಂದು ಅಂದ್ರೆ ಬರೀ ಹೇಳಿಕೆ ಕೊಟ್ರೆ ಆಗೋದಿಲ್ಲ, ಇದು ಕಾರ್ಯರೂಪಕ್ಕೆ ಬರಬೇಕು. ಸುಮಾರು 2.37 ಲಕ್ಷ ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿದೆ. ರಾಜ್ಯದಲ್ಲಿ ಎಷ್ಟು ಅರಣ್ಯ ಒತ್ತುವರಿ ಆಗಿದೆ ಅಂದ್ರೆ ಇಷ್ಟಾಗಿದೆ. ಸರಿ ಸುಮಾರು 863 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶ ಅತಿಕ್ರಮಣ ಆಗಿದೆ. ಸುಮಾರು 86,000 ಹೆಕ್ಟೇರ್ ಅರಣ್ಯ ಪ್ರದೇಶ ಒತ್ತುವರಿ ಆಗಿದೆ. ದಿಸ್ ಆರ್ ಆಲ್ ದ ಅಪ್ಡೇಟ್ಸ್. ಒತ್ತುವರಿದಾರರ ವಿರುದ್ಧ 1.19 ಲಕ್ಷಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದ್ದಾವೆ. 44,800ಕ್ಕೂ ಹೆಚ್ಚು ಒತ್ತುವರಿ ಪ್ರಕರಣಗಳ ವಿಲೇವಾರಿ ಏನಾಗಿದೆ, ಇನ್ನೂ ಬ್ಯಾಲೆನ್ಸ್ ಇದೆ, ಬಾಕಿ ಇದೆ. 3 ಎಕರೆಗಿಂತ ಕಡಿಮೆ ಭೂಮಿ ಅತಿಕ್ರಮಣ ಮಾಡಿದ ಪ್ರಕರಣಗಳೇ 1.07 ಲಕ್ಷ ಕೇಸ್. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸುಮಾರು 2,500 ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿದೆ. ಓಕೆ, ಕಳೆದ 10 ವರ್ಷಗಳಲ್ಲಿ ಕೇವಲ 13.6% ಮಾತ್ರ ಒತ್ತುವರಿ ಭೂಮಿ ಮಾತ್ರ ಮರುವಶ ಆಗಿದೆ. ಕಳೆದ 10 ವರ್ಷಗಳಲ್ಲಿ ಸುಮಾರು 28,103 ಎಕರೆ ಒತ್ತುವರಿ ಭೂಮಿ ಇಲ್ಲಿ ಮರುವಶ ಆಗಿದೆ. ಓಕೆ, ಹಿಂಗಿದೆ ರಾಜ್ಯಕ್ಕೆ. ದೇಶದಲ್ಲಿ 3ನೇ ಸ್ಥಾನ ಅಂತೆ ನಮ್ಮ ರಾಜ್ಯ. ಓಕೆ, ದಿಸ್ ಇಸ್ ದ ಪಾಯಿಂಟ್. ಒಟ್ಟಿನಲ್ಲಿ ತೆರವು ಮಾಡೋದು ಏನು ಈ ಅರಣ್ಯ ಭೂಮಿ ಅಂದರೆ ಬಹಳಷ್ಟು ಸುದ್ದಿಯಲ್ಲಿದೆ. ಪ್ರಕೃತಿಯನ್ನು ಕಾಪಾಡ್ಕೊಳ್ಬೇಕು ನಿಜ. ನಂಗೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಖಾಲಿ ಸೈಟ್ ಇದ್ರೆ ಬೇಗ ಒಂದು ವರ್ಷದೊಳಗಡೆ ಮನೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದನ್ನು ವಾಪಸ್ ಕೊಡಬೇಕು, ಅಯ್ಯಪ್ಪ ಏನಿದು ಅಂತ ಹಂಗೆ ಅನ್ನಿಸ್ತಾ ಇದೆ. ಓಕೆ, ಅದೊಂದು ರೀತಿ. ಆದರೆ ಈಗ ನೋಡೋಣ, ಟ್ರ್ಯಾಕ್ ರೆಕಾರ್ಡ್ನ ನೋಡಬೇಕು. ನೀವು ಆದೇಶ ಇದೇನು ಹೊಸ ಆದೇಶ ಅಲ್ಲ ರಾಮಲಿಂಗಾರೆಡ್ಡಿ ಅವರೇ. ಪ್ರತಿ ಸರ್ಕಾರ ಬಂದಾಗಲೂ ಕೂಡ ಈ ಆದೇಶ ಇದ್ದೇ ಇರುತ್ತೆ. ನೀವು ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ನಿಮ್ಮ ಮಾತು ನಿಮಗೆ ಹೊಸದಾಗಿರ್ಬೋದು, ನಿಮಗೂ ಗೊತ್ತಿದೆ ಎಲ್ಲ ಹಿನ್ನೆಲೆ. ಆದರೆ ಎಕ್ಸಿಕ್ಯೂಷನ್ ಆಗೋದು ಎಷ್ಟರ ಮಟ್ಟಿಗೆ ಅನ್ನೋದು ಜನರಿಗೆ ಮಾತ್ರ ಅನುಮಾನ ಇದೆ, ಕುತೂಹಲ ಇದೆ. ಎಸ್, ಓಕೆ. ಈಗ ಯಾರೇನು ಎಕ್ಸ್ಪ್ರೆಸ್ ಅನ್ಸುತ್ತೆ ಅಶ್ವ ವೇಗದಲ್ಲಿದ್ದೀವಿ ಅನ್ಸುತ್ತಲ್ಲ, ಸಿಕ್ಕಾಪಟ್ಟೆ ವೇಗ. ಅದು ನಮ್ಮ ಭರತ್ ಸ್ಪೀಡಲ್ಲಿ. ಈಗ HP ಅಂತಾರಲ್ಲ ಹಾರ್ಸ್ ಪವರ್ ಅಂತ, ಹಂಗೆ ನಮ್ಮ ಭರತ್ ಸ್ಪೀಡ್. ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್ ಭರತ್. ಓಕೆ.